in 5th grade. Our model is air pressure can model. Aim to demonstrate that air is present everywhere and exert pressure. Materials: plastic and PUC flexible pipe, plastic pipe, supporting stand, screw and nets, cap. ಕ್ಯಾನ್ ಒಳಗಡೆ ಗಾಳಿ ಇರುತ್ತೆ. ನಾವು ಪ್ರೆಸ್ ಮಾಡಿದಾಗ ಇದು ಕನೆಕ್ಟ್ ಆಗಿಬಿಟ್ಟು ಇದು ಜಾಗ ಇದು ತೂತದೊಳಗಡೆಯಿಂದ ಹೋಗೋಕ್ಕೆ ಪ್ರಯತ್ನ ಪಡುತ್ತೆ. ನಾವಿಲ್ಲಿ ಪ್ರೆಸ್ ಮಾಡಿದಾಗ ಅದು ಮೇಲ್ಗಡೆ ಹಾರುತ್ತೆ. ಪ್ರಾಜೆಕ್ಟ್ ನೇಮ್ ಈಸ್ ಸೋಲಾರ್ ಬಜರ್. ನಾವು ಇದಕ್ಕೆ ಕಾಂಪೊನೆಂಟ್ಸ್ ಯೂಸ್ ಮಾಡಿರೋದು ಸೋಲಾರ್ ಪ್ಯಾನಲ್, 2 ಪ್ಲಾಸ್ಟಿಕ್ ಬಾಕ್ಸ್, ವಯರ್ ಆ್ಯಂಡ್ ಸ್ಕ್ರೂ ಆ್ಯಂಡ್ ನೆಟ್ಸ್. ನಾವು ಯಾವಾಗ ಸೂರ್ಯನ ಶಕ್ತಿನ ಸೋಲಾರ್ ಪ್ಯಾನಲ್ ಮೇಲೆ ಬಿಡ್ತೀವೋ ಆವಾಗ ಅದು ಎಲೆಕ್ಟ್ರಿಕ್ ಕರೆಂಟಾಗಿ ಜನ್ರೇಟ್ ಆಗಿಬಿಟ್ಟು ಬಜಾರ್ ವರ್ಕ್ ಆಗುತ್ತೆ. ಆವಾಗ ನಮಗೆ ಸೋಲಾರ್ ಆ್ಯಂಡ್ ಸೌಂಡ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಥ್ಯಾಂಕ್ ಯು. This is Aisha from MES KNS HPS. So today from Science Inside, there was a science exhibition organized in our school. So from this we have seen a lot of creativity, and they have assisted our students to come up with their own ideas to do the creative things. And we can see so many experiments were guided from our sir Vishwanath sir and also Madhu sir. I would literally give kudos to both of the teachers who assisted them to follow all the things, and also they have given the scripts. Our students were very good and they have enjoyed a lot. Thank you. Project name is Solar Mechanical Boat. Aim to demonstrate conversion of solar energy into mechanical energy. Materials: solar panel, gearbox, paddles, plastic box. Working: the solar panel converts sunlight into electrical energy. This electricity is supplied to the gearbox. Motor rotates the paddles. Paddles push water backward. This causes the boat to move forward. Thank you. Result: solar energy can produce mechanical motion. Thank you. ವರ್ಕಿಂಗ್ ಪ್ರೊಸೆಸಿಂಗ್ ಆಫ್ ಡೈನಮೋ. ಇದಕ್ಕೆ ಬೇಕಾದ ಉಪಕರಣಗಳು: ಪ್ಲಾಸ್ಟಿಕ್ ಸ್ಟ್ಯಾಂಡ್, ಕಾಪರ್ ಕಾಯಿಲ್, ಮ್ಯಾಗ್ನೆಟ್, 2 ಪ್ಲಾಸ್ಟಿಕ್ ಬಾಕ್ಸ್, LED ಲೈಟ್, ವಯರ್ಸ್. ವರ್ಕಿಂಗ್: ಈ ಕಾಪರ್ ಕಾಯಿಲಿಗೆ ಮ್ಯಾಗ್ನೆಟನ್ನು ಘರ್ಷಿಸಿದಾಗ LED ಲೈಟ್ ಆನ್ ಆಗುತ್ತದೆ. ಬಹಳ ದಿನಗಳಿಂದ ನಮ್ಮ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಇದರ ತರಬೇತಿಯನ್ನು ಪಡೆದು ಇಂದು ದಿನಾಂಕ 7/2/2026 ಒಂದು ಶಾಲೆಯಲ್ಲಿ ಒಂದು ವಿಜ್ಞಾನ ಮೇಳವನ್ನು ಆಯೋಜಿಸಲಾಯಿತು. ಮಕ್ಕಳು ಬಹಳ ಚೆನ್ನಾಗಿ ಈ ಒಂದು ಮೇಳದಲ್ಲಿ ಭಾಗವಹಿಸಿದರು. ಬಹಳ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಆವಿಷ್ಕಾರ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಇದೊಂದು ಮೇಳ ಬಹಳ ಅನುಕೂಲವಾಯಿತು. ಮತ್ತು ಇವರು ನೀಡಿದಂತಹ ಈ ಒಂದು ತರಬೇತಿಯಿಂದ ಮಕ್ಕಳು ಸದುಪಯೋಗ ಪಡಿಸ್ಕೊಂಡು ಅನೇಕ ಒಂದು ವಿಚಾರವನ್ನು ತಿಳ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಇವತ್ತು ಎಕ್ಸಿಬಿಟ್ ಮಾಡಿದ್ದಾರೆ. ನಮಗೆಲ್ಲ ಬಹಳ ಖುಷಿಯಾಯಿತು. ಈ ಒಂದು ಸಂಸ್ಥೆಯವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯಿಂದ, ಶಾಲಾ ಮುಖ್ಯೋಪಾಧ್ಯಾಯರಿಂದ ಧನ್ಯವಾದಗಳು. ನಮಸ್ಕಾರ. ಇಂದು CML ಮೀಡಿಯಾ ಈ ಒಂದು ಸಂಸ್ಥೆಯಿಂದ ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ನ ಆಯೋಜಿಸಿದ್ದು. ಈ ಒಂದು ಸೈನ್ಸ್ ಎಕ್ಸಿಬಿಷನ್ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದೀರಾ. ಹಾಗೆ ಸುಮಾರು 2025-26ನೇ ಸಾಲಿನಲ್ಲಿ ಸುಮಾರು ಹಲವಾರು ತರಗತಿಗಳನ್ನ ತೆಗೆದುಕೊಂಡು ಮಕ್ಕಳನ್ನು ಕ್ರಿಯಾತ್ಮಕವಾಗಿ ತಯಾರು ಮಾಡೋದ್ರ ಜೊತೆಗೆ ಮಕ್ಕಳಲ್ಲಿ ಇಂಗ್ಲೀಷಲ್ಲಿ
ಒಂದು ಪ್ರೆಸೆಂಟೇಷನ್ ಕೊಡೋದು ಸಹ ನೀವು ಅಭ್ಯಾಸ ಮಾಡಿಸಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಂಥ ವಿಶ್ವನಾಥ್ ಸರ್ ಹಾಗೂ ಇನ್ನು ಅನೇಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಡೆಸ್ಕೊಟ್ಟು ಈ ಒಂದು ಮಕ್ಕಳಿಗೆ ಪ್ರೇರಣೆ ಕೊಟ್ಟಂಥ ರೀತಿಯಲ್ಲಿ ನಾವು ಶಾಲೆಗಳಲ್ಲಿ ವಿಜ್ಞಾನ ಪಾಠ ಮಾಡುವಾಗ ಪ್ರಯೋಗಗಳನ್ನ ಮಾಡ್ತೇವೆ, ಆದರೆ ಮಕ್ಕಳಿಗೆ ವಿಶೇಷವಾಗಿ ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಪ್ರೆಸೆಂಟೇಷನ್ ಕೊಡಬೇಕು ಅನ್ನೋದನ್ನು ತಯಾರು ಮಾಡಿದಂಥ ತಮ್ಮ ಸಂಸ್ಥೆಗೆ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ.